ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದು ಅತ್ತೆ ಮನೆ ಹಬ್ಬದ್ದು ಕಂಟಿನ್ಯೂ ವ್ಲಾಗ್ ಹಾಕ್ತಾ ಇರುವಂಥದ್ದು. ಸೊ ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ನಾನು 2 ವಿಡಿಯೋ ಮಾಡಿಕೊಂಡೆ, ಅತ್ತೆ ಮನೇಲಿ ಯಾವ ರೀತಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಅಂತೇಳಿ. ಸೊ ಇದು ಲಾಸ್ಟ್ ವಿಡಿಯೋ. ಲಾಸ್ಟ್ ದಿನ ಎಲ್ಲ ಊರ ಹಬ್ಬಗಳಲ್ಲಿ ನಾನ್ ವೆಜ್ ಅಡುಗೆ ಇಟ್ಕೊಂಡಿರ್ತಾರಲ್ಲ, ಅದೇ ರೀತಿ ನಮ್ಮ ಅತ್ತೆ ಮನೇಲೂ ಕೂಡ ನಮ್ಮ ಮೈದ್ನ ಅವರು ನಾನ್ ವೆಜ್ ಊಟ ಇಟ್ಕೊಂಡಿದ್ದಾರೆ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ, ಅಂದರೆ ನಾವು ನಾನ್ ವೆಜ್ ಅಡುಗೆ ಪ್ರಿಪೇರ್ ಮಾಡಿದ್ವಲ್ಲ, ಶುಕ್ರವಾರ ಆಗಿತ್ತು. ಹಾಗಾಗಿ ಬೆಳಿಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಯಾಕಂದರೆ ನಾನ್ ವೆಜ್ ತಿಂದಮೇಲೆ ಅಡುಗೆ ಮನೆಗೆ ಹೋಗಲ್ಲ ಅಲ್ವಾ, ಹಾಗಾಗಿ ಸೊ ಅಡುಗೆಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಮೂರ್ಗಿತಿಯವರ ದೊಡ್ಡಮ್ಮ ಅವರೆಲ್ಲ ಬಂದಿದ್ದಾರೆ. ಮತ್ತು ಇವತ್ತು ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೂ ಕೂಡ ವೆಜ್ ಅಡುಗೆ ಪ್ರಿಪೇರ್ ಮಾಡಬೇಕಿತ್ತು. ಹಾಗಾಗಿ ನಾನು ಮೂರ್ಗಿತಿ ವೆಜ್ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ರು. ಹೊರಗಡೆ ಅವ್ರ ದೊಡ್ಡಮ್ಮ ನಾನ್ ವೆಜ್ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಾನು ಕೂಡ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇವರು ಟಿಫನ್ಗೆಲ್ಲ ರೆಡಿ ಮಾಡಿದ್ರು. ಅಡುಗೆ ಪ್ರಿಪೇರ್ ಮಾಡ್ತಾನೆ ಎಲ್ಲರೂ ಕೂಡ ಟಿಫನ್ ಎಲ್ಲ ತಿಂದ್ಕೊಂಡ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಮಟನ್ ಸಾಂಬಾರಂತೂ ರೆಡಿ ಆಯಿತು. ಸೊ ಇವರು ನಾನ್ ವೆಜ್ ಅಡುಗೆ ಮಾಡೋದ್ರಲ್ಲಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ತುಂಬ ನಾಟಿ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ, ಅದೊಂದು ಇಷ್ಟ ಆಯಿತು ನನಗೆ. ಸೊ ನಾವು ಇಲ್ಲೇ ಹಾಲಲ್ಲೇ ಊಟಕ್ಕೆ ಕೊಡಬೇಕು ಬಂದವರಿಗೆ, ಹಾಗಾಗಿ ಬೇಗ ಬೇಗ ಅಡುಗೆ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಊಟಕ್ಕೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮೂರ್ಗಿತಿಯವ್ರ ಸಿಸ್ಟರ್ ಮಕ್ಕಳು ಮತ್ತು ನನ್ನ ಮಕ್ಕಳೆಲ್ಲರೂ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಸೊ ಮಕ್ಕಳು ಅಂದರೆ ಹಬ್ಬಗಳಲ್ಲಿ ಅವ್ರ ಕಡೆ ಗಮನ ಹರ್ಸೋಕ್ಕಾಗಲ್ಲ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಎಂಜಾಯ್ ಮಾಡ್ತಾಯಿರ್ತಾರೆ. ಬಟ್ ಅವರು ತುಂಬ ಗಲಾಟೆ ಮಾಡ್ತಾರಲ್ವ, ಸದ್ಯ ಒಂದು ಕಡೆ ಕೂತ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟೊಂದು ಜಗಳ ಮಾಡ್ಕೋತಾರೆ. ಅವರಿಗೆ ಮೊಬೈಲ್ ಕೊಡಬಾರ್ದು, ಮೊಬೈಲಿಂದ ದೂರ ಇರಿಸ್ಬೇಕು, ಅದು ರೂಲ್ಸ್ ಪ್ರಕಾರ. ಆದರೆ ಏನಪ್ಪ ಅಂದರೆ ಇಂಥ ಟೈಮ್ಗಳಲ್ಲಂತೂ ಸೈಲೆಂಟಾಗಿ ಕೂತ್ಕೊಳ್ಳಲ್ವಲ್ಲ, ಮೊಬೈಲ್ ಕೊಟ್ಟೇ ಅವ್ರನ್ನ ಕೂರಿಸ್ಕೋಬೇಕು. ಸೊ ಇವಾಗ ನಾನ್ ವೆಜ್ ಸಾಂಬಾರೆಲ್ಲ ಮುಗೀತು, ಅಂದರೆ ಮಟನ್ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಮುಗೀತು. ನಂತರ ಈಗ ಚಾಪ್ಸು ಕೂಡ ರೆಡಿ ಮಾಡ್ತಾಯಿದ್ದಾರೆ. ಒಂದು ಕಡೆ ನಾನು ಕಬಾಬ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಂದರೆ ಸಿಂಪಲ್ಲಾಗೆ ಮಾಡ್ತಾ ಇರುವಂಥದ್ದು, ಅಂದರೆ ಸಿಂಪಲ್ಲಾಗೆ ಅವರು ಹಬ್ಬಗಳಿಗೆ ಹತ್ರದವ್ರಿಗೆ ಮಾತ್ರ ಹಬ್ಬಕ್ಕೆ ಹೇಳ್ಕೊಂಡು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಮ್ಮದು ಚಿಕ್ಕ ಮನೆ ಆಗಿರೋದ್ರಿಂದ ತುಂಬ ಹಿಂಸೆ ಆಗುತ್ತೆ ಅಂತೇಳಿ ಸ್ವಲ್ಪ ಜನ ಕೇಳಿಕೊಂಡು ಹಬ್ಬ ಮಾಡ್ತಾಯಿದ್ದಾರೆ. ಸೊ ನಾನು ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ದೀನಿ. ಮತ್ತು ಇವರು 2 ಕೋಲನ್ನ ಇಟ್ಕೊಂಡು ಮುದ್ದೆ ಮಾಡ್ತಾರೆ. ಈ ಥರ ಮುದ್ದೆ ಮಾಡೋದನ್ನು ನಾನು ನಮ್ಮ ಚಿಕ್ಕತ್ತೆ ಮನೇಲೂ ಕೂಡ ನಾನು ನೋಡಿದ್ದೆ. ಸೊ ಮುದ್ದೆ ಸ್ವಲ್ಪನೂ ಕೂಡ ಗಂಟು ಬರಲ್ಲ. ಜಾಸ್ತಿ ಕ್ವಾಂಟಿಟಿ ಇರುವಂಥ ಮುದ್ದೆನ ಈ ರೀತಿ 2 ಕೋಲನ್ನ ಇಟ್ಕೊಂಡು ಮುದ್ದೆ ಮಾಡ್ತಾರೆ, ಸೊ ನೀಟಾಗಿ ಬರಲಿ ಅಂತೇಳಿ. ಸೊ ನಮ್ಮ ಮೂರ್ಗಿತಿಯವ್ರ ಸಿಸ್ಟರು ಕೂಡ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ. ಈ ರೀತಿ ಜಾಸ್ತಿ ಕ್ವಾಂಟಿಟಿ ಮುದ್ದೆ ನನಗಂತೂ ಮಾಡೋಕ್ಕೆ ಬರಲ್ಲ, ಬಟ್ ಕಲ್ತ್ಕೋಬೇಕು. ಹೆಣ್ಮಕ್ಳು ಅಂದಮೇಲೆ ಎಲ್ಲ ಟೈಮು ಒಂದೇ ಇರಲ್ಲ. ಈ ರೀತಿ ಏನಾದರೂ ಒಂದು ಅಡುಗೆ ಮಾಡಬೇಕು, ಆ ಥರ ಸಮಯ ಬಂದಾಗ ಏನಾದರೂ ಮಾಡ್ತೀನಿ ಅನ್ನೋ ರೀತಿ ಕಲ್ತ್ಕೋಬೇಕು. ಯಾವುದನ್ನು ಬರಲ್ಲ ಅಂತ ಹೇಳ್ಬಾರ್ದು ನನ್ನ ಪ್ರಕಾರ. ಸೊ ನಾನು ಆ ರೀತಿ ಹೇಳ್ತೀನಿ ನನಗೆ ಬರಲ್ಲ ಅಂತ. ಬಟ್ ನಾನು ಅನ್ಕೋತೀನಿ ಒಂದೊಂದು ಸರಿ ಕಲ್ತ್ಕೋಬೇಕು ಇವೆಲ್ಲನೂ. ಹೆಣ್ಮಕ್ಳು ಅಂತಂದಮೇಲೆ ಪ್ರತಿಯೊಂದೂ ಏನೇ ಒಂದು ಸಿಚುವೇಶನ್ ಬಂದ್ರೂ ಕೂಡ ಅಡುಗೆ ಅಂತಲೇ ಅಲ್ಲ, ಪ್ರತಿಯೊಂದು ಕೆಲಸ ಕೂಡ ಕಲ್ತಿದ್ರೆ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ, ನಾನು ಹೇಳೋ ಒಂದು ಪ್ರಕಾರ. ಸೊ ಈ ಕಡೆ ಎಲ್ಲರೂ ಕೂಡ ನಮ್ಮದು ಒಂದು ಚಿಕ್ಕ ಮನೆ ಆಗಿರೋದ್ರಿಂದ ಸುಮ್ಮನೆ ವೀಡಿಯೋನ ಹಿಂಗೆ ತಿರುಗಿಸಿದ್ರೆ ಸಾಕು, ಎಲ್ಲರೂ ಜನಗಳೆಲ್ಲ ಕಾಣಿಸ್ತಾರೆ, ನಮ್ಮ ಮನೆ ಒಳಗಡೆ ಇರೋ ಮೆಂಬರ್ಸ್ ಎಲ್ಲರೂ ಕೂಡ. ಸೊ ಇಲ್ಲೆಲ್ಲ ಒಂದು ಕಡೆ ಮಕ್ಕಳು ಆಟ ಆಡ್ತಾಯಿದ್ದಾರೆ, ಕೂತ್ಕೊಳ್ಳೋರೆಲ್ಲ ಒಂದೊಂದು ಕಡೆ ಒಂದೊಂದು ರೂಮಲ್ಲಿ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ವೆಜ್ ಅಡುಗೆ ಎಲ್ಲ ಪ್ರಿಪೇರ್ ಆಗಿದೆ. ಅನ್ನ, ಸಾಂಬಾರು, ಪಲ್ಯ ಮತ್ತು ಪಾಯಸ ಎಲ್ಲ ಕೂಡ ರೆಡಿಯಾಗಿದೆ. ಮತ್ತು ನಾನ್ ವೆಜ್ ಅಡುಗೆನೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅಷ್ಟರಲ್ಲಿ ನನ್ನ ತಂಗಿ ಮಕ್ಕಳು ಎಲ್ಲ ಬಂದರು. ನೋಡಿ ನಮ್ಮ ಬೇಬಿ ಎಷ್ಟು ಸ್ಮೈಲ್ ಕೊಡ್ತಾ ಇದ್ದಾಳೆ. ಬಂದ ತಕ್ಷಣ ಅಡುಗೆ ಮನೆಗೆ ಓಡಿ ಬಂದಿದ್ದಾಳೆ. ನನಗಂತೂ ತುಂಬ ಖುಷಿ ಆಯಿತು, ಬಂದ ತಕ್ಷಣ ನಾನು ನೋಡ್ಕೊಂಡು ಬಂದಿದ್ದಾಳೆ ಅಂತೇಳಿ. ಸೊ ನಾನ್ ವೆಜ್ ಅಡುಗೆ ಏನೇನು ಪ್ರಿಪೇರ್ ಮಾಡಿದ್ದೀವಿ ಅಂತಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ಮಟನ್ ಸಾಂಬಾರು, ಚಾಪ್ಸು, ಮುದ್ದೆ ಮತ್ತು ಕಬಾಬು ಮಾಡಿರುವಂಥದ್ದು, ಸಿಂಪಲಾಗಿ ಮಾಡಿರುವಂಥದ್ದು. ನಮ್ಮನೆ ಕಡೆಯಿಂದ ತಂಗಿ ಮತ್ತು ಅಮ್ಮ, ನೆಕ್ಸ್ಟು ಆಂಟಿ ಅವ್ರಿಗೆ ಹೇಳಿದರು, ಅವರು ಕೂಡ ಬಂದಿದ್ದರು. ಸೊ ಇವಾಗ ಅವ್ರ ದೊಡ್ಡಮ್ಮ ಕಬಾಬ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ನನ್ನ ತಂಗಿಯವರು ಬಂದಿದ್ದರು, ಟೆಂಪಲ್ಗೆ ಹೋಗಿದ್ದು ಬರ್ತೀವಿ ಅಂತೇಳಿ ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಸೊ ನಾನು ಈ ವಿಡಿಯೋನ ಒಂದು ಸಣ್ಣ ವಿಡಿಯೋ ಹಾಕಿರುವಂಥದ್ದು, ಫುಲ್ಲು ಲೆಂತಿ ವಿಡಿಯೋ ಅಂತೂ ಹಾಕಿಲ್ಲ. ಯಾಕಂದರೆ ಸಣ್ಣ ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ, ತುಂಬ ಲೆಂತಿ ಹಾಕೋದು ಬೇಡ ಅಂತೇಳಿ. ಯಾಕೆಂದರೆ ತುಂಬ ಕೆಲಸ ಇತ್ತಲ್ವ, ವಿಡಿಯೋ ಮಾಡಿಕೊಂಡು ನಿಂತ್ಕೊಳ್ಳೋದು ಬೇಡ ಅಂತೇಳಿ. ಸೊ ಈಗ ಇವರು ಊಟ ಮಾಡಿಕೊಂಡು ಹೊರಟರು. ಸದ್ಯಕ್ಕೆ ಪ್ರತಿಯೊಂದು ಫ್ರೀ ಮಾಡಿಕೊಂಡು ನಮ್ಮ ಮನೆಗೆ ಊಟಕ್ಕೆ ಬಂದಿರೋದಂತೂ ತುಂಬಾ ಖುಷಿ ಆಯಿತು.
ಮತ್ತು ಏನಪ್ಪ ಅಂತಂದರೆ ನಮ್ಮ ಓರ್ಗಿತಿ ಕಡೆಯವ್ರದ್ದು ವೀಡಿಯೋ ಮಾಡ್ಬೋದಿತ್ತು, ಏನಾದರೂ ಅಂದ್ಕೊಂಡ್ರೆ ಅವರು ಅಂತೇಳಿ ನಾನು ಅವ್ರದ್ದನ್ನ ಯಾರ್ದೂ ಕೂಡ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ಏನಾದರೂ ಬೇಜಾರು ಮಾಡ್ಕೊಂಡ್ರೆ ಏನಪ್ಪ ಮಾಡೋದು ಅಂತೇಳಿ. ಇವರಾದರೆ ಎಲ್ಲ ನಮ್ಮನೆಯವರೇ ಅಲ್ವಾ, ಇವ್ರಿಗೆಲ್ಲ ಗೊತ್ತು ನಾನು ವೀಡಿಯೋ ಮಾಡ್ತೀನಿ ಅಂತ, ಹಾಗಾಗಿ ಇವ್ರು ಏನು ಅಂದ್ಕೊಳ್ಳಲ್ಲ. ಪಾಪ ಅವ್ರು ಏನೂ ಹೇಳಲ್ಲ, ಬಟ್ ಒಂದು ಏನಾದರೂ ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋದು ಅಂತ ನಮಗೆ ಅನಿಸುತ್ತಲ್ವ. ಹಾಗಾಗಿ ನಾವು ಸುಮ್ಮನೆ ಆಗ್ಬಿಟ್ವಿ. ಅವರು ಊಟ ಮಾಡ್ಕೊಂಡು ಹೋದ್ಮೇಲೆ ಅಮ್ಮವರೆಲ್ಲ ಬಂದರು. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರು ಕೂಡ ಊಟ ಮಾಡಿಕೊಂಡು ತುಂಬ ಖುಷಿ ಆಯಿತು. ಏನೋ ಒಂದು ಹಬ್ಬ ಮಾಡಿದಾಗ ಅಪ್ಪನ ಮನೆಯವ್ರು ಬಂದರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ನಮ್ಮದು ಚಿಕ್ಕ ಮನೆ ಹಾಕಿರೋದ್ರಿಂದ ಒಂದೊಂದು ಸಾರಿಗೆ ಒಂದು 4-5 ಜನ ಕೂತ್ಕೋಬೋದು ಅಷ್ಟೇ. ನನ್ನ ತಮ್ಮ ಊಟ ಮಾಡ್ತಾ ನೆನೆಸ್ಕೊಡ್ತಿದ್ದ, ಒಂದಷ್ಟುದ್ದ ಊರಾಗ್ಲ ಮನೆ ಕಟ್ಟೋದ್ಕಿಂತ ಈ ರೀತಿ ಚಿಕ್ಕದಾಗಿ ಕಟ್ಕೊಂಡ್ರೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ತೀವಿ. ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತಲ್ವ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತೀವಿ. ಎಷ್ಟು ಚೆನ್ನಾಗಿರುತ್ತಲ್ವ. ದೊಡ್ಡ ಮನೆ ಕಟ್ಬಿಟ್ರೆ ಎಲ್ಲ ಒಂದೊಂದು ಕಡೆ ಹೋಗಿ ಕೂತ್ಕೊಂಡ್ರೆ ಅದೇನು ಚೆಂದ, ನನಗೆ ಈ ರೀತಿಯೇ ಇಷ್ಟ ಅಂತ ನನ್ನ ತಮ್ಮ ಹೇಳ್ತಿದ್ದ. ಅದನ್ನು ಕೇಳಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಈಗ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಈಗ ಹೊರಡಕ್ಕೆ ನಿಂತಿದ್ದಾರೆ. ಸೊ ನಮ್ಮ ಗುಬ್ಬಿ ಅಂತೂ ನನಗೆ ಆಟ ಸಾಮಾನು ಬೇಕು, ಜಾತ್ರೆ ಕರ್ಕೊಂಡೋಗಿ ಅಂತ ರೋಡಲ್ಲಿ ನಿಂತ್ಕೊಂಡು ಕಾರು ಹತ್ತನೇ ಫುಲ್ಲು ಅಳ್ತಾ ಇದ್ದಾಳೆ. ನನ್ನ ತಮ್ಮನ ಫ್ರೆಂಡ್ಸು ಕೂಡ ಬಂದಿದ್ರು, ಅವರಿಗಂತೂ ತುಂಬ ಟಾರ್ಚರ್ ಕೊಡ್ತಾಯಿದ್ಲು. ಅವ್ರ ಮಾಮ ಆದರೆ ಹೊಡೆದ್ಬಿಡ್ತಾನೆ ಅಂತೇಳಿ ಪಾಪ ನೋಡಿ ಮಾದಿಗೆಲ್ಲ ಹೊಡಿತಿದ್ದಾಳೆ ಕರ್ಕೊಂಡು ಹೋಗು ಅಂತ. ಫೈನಲಿ ನನ್ನ ತಮ್ಮ ಅಂತೂ ಕರ್ಕೊಂಡು ಹೋಗಲಿಲ್ಲ, ಕೊನೆಗೆ ನೈಸ್ ಮಾಡ್ಕೊಂಡು ಊರಿಗೆ ಕರ್ಕೊಂಡು ಹೋದ. ಯಾಕಂದರೆ ಇವನು ಹೋಗಿ ಅಂಗಡಿ ಹತ್ರ ಹೋಗಬೇಕು, ನನ್ನ ತಂಗಿನ ಮನೆಗೆ ಕಳಿಸ್ಬೇಕು. ಹಾಗಾಗಿ ಬೇಗ ಬೇಗ ಊಟ ಮಾಡಿಕೊಂಡು ಹೊರಟ್ಬಿಟ್ರು. ನಮಗಂತೂ ನಮ್ಮ ಅಮ್ಮನ ಕಡೆ ನಮ್ಮ ರಿಲೇಷನ್ ಅವರು ಎಷ್ಟು ಜನ ಹಬ್ಬಕ್ಕೆ ಕರೀತಾರೆ ಅಂದರೆ, ಆದರೆ ನಾನು ಅವರೆಲ್ಲರನ್ನೂ ಕೂಡ ಹಬ್ಬಕ್ಕೆ ಕರೆಯೋದಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಹಬ್ಬ ಮಾಡಿ ಕರೆಯೋದಕ್ಕಾಗಲಿಲ್ಲ. ಯಾಕಂದರೆ ಮೈದ್ನವರು ಹಬ್ಬ ಮಾಡಿದ್ದಲ್ವ, ಪಾಪ ಅವರೇ ಹಬ್ಬ ಮಾಡಿ ಎಲ್ಲರನ್ನೂ ಕರೆದಿದ್ರು, ಅದಕ್ಕೊಂದು ಖುಷಿ ಆಗುತ್ತೆ. ಸೊ ಇವಾಗ ಅಮ್ಮನ ಮನೆಯವರೆಲ್ಲ ಹೊರಟರು. ಮಾವನ ಜೋಗ ಐತೆ ಕೆಳಗೆ, ಅಲ್ಲಿ ಕಾರ್ ಕೆಳಗೆ. ಬಾಯ್ ಮದೇವಾ, ಮದೆ ಮಾಮ ಗುಬ್ಬಿ ಬಾಯ್. ಅವರನ್ನೆಲ್ಲ ಕಳಿಸಿದ್ವಿ. ಲಾಸ್ಟ್ ಸಂಜೆ 4 ಗಂಟೆ ಆಗಿತ್ತು. ಆಂಟಿ ಚಿಕ್ಕಪ್ಪನೂ ಕೂಡ ಬಂದರು. ತುಂಬಾ ಖುಷಿ ಆಯಿತು. ನನ್ನ ಸೀಮಂತ ಟೈಮಲ್ಲಿ ಆಂಟಿ ಬಂದಿದ್ದು, ಇಷ್ಟು ವರ್ಷ ಆದಮೇಲೆ ನಮ್ಮ ಮನೆಗೆ ಬಂದಿದ್ದರು. ಅವರು ನೋಡೋಂಥ ತುಂಬ ಖುಷಿ ಆಯಿತು. ನಂತರ ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ನಾವೆಲ್ಲ ಫ್ರೆಶಪ್ ಆಗಿ, ಲಾಸ್ಟ್ ದಿನ ಜಾತ್ರೆ ಅಲ್ವಾ, ಹಾಗಾಗಿ ಇನ್ನೊಂದು ಸರಿ ಜಾತ್ರೆ ನೋಡ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಕೂಡ ಜಾತ್ರೆಗೆ ಬಂದ್ವಿ. ಅಷ್ಟರಲ್ಲಿ ಸಿಡಿನೂ ಕೂಡ ಶುರುವಾಗಿತ್ತು, ಅಂದರೆ ನೆನ್ನೆನೂ ಕೂಡ ಶುರುವಾಗಿತ್ತು. ಪ್ರತಿ ದಿನ ಅಂದರೆ 2 ದಿನವೂ ಮಕ್ಕಳನ್ನ ಸಿಡಿಯಲ್ಲಿ ಕೂರಿಸೋದಕ್ಕಿಂತ ಮುಂಚಿತವಾಗಿ ಸಿಡಿ ರಣ್ಣನ್ನು ತೊಟ್ಲೊಳಗಡೆ ಕೂರಿಸಿ ಈ ರೀತಿ ಮೆರವಣಿಗೆ ಮಾಡಿ ನಂತರ ಕೂರಿಸುವಂಥದ್ದು ಒಂದು ಸಂಪ್ರದಾಯ. ಹಾಗಾಗಿ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತಿದ್ದು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಗೇಮ್ಸ್ ಹತ್ರ ಬಂದ್ವಿ. ನಾನು ಆಲ್ರೆಡಿ ಇದನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ತಿಮ್ಮರಾಜ ಅರಸು ಅರಮನೆ ಇತ್ತಲ್ಲ, ಆ ಪ್ಲೇಸಲ್ಲಿ ಈ ರೀತಿ ಗೇಮ್ಸ್ಗಳೆಲ್ಲ ಫಿಕ್ಸ್ ಮಾಡಿರುವಂಥದ್ದು. ಸೊ ಇಲ್ಲಿಗೆ ಬಂದ್ವಿ. ನಮ್ಮ ಮಕ್ಕಳು ಕೇಳಬೇಕಾ, ದಿನ ಕರ್ಕೊಂಡು ಬಂದರು ಗೇಮ್ಸ್ ಆಡ್ತೀವಿ ಅಂತ ಹೇಳ್ತಾರೆ. ಲಡ್ಡು ಅಂತೂ ನೆನ್ನೆ ಆಡಿದ್ದ ಗೇಮ್ಸ್ನೇ ಆಡ್ದ. ಯದುವೀರ್ಗೆ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡಿಸಿದ್ರು ನಮ್ಮ ಮೈದ್ನವರು. ಸೊ ನಾವಂತೂ ಈ ಸರಿ ಹಬ್ಬದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಗೇಮ್ಸ್ ಏನೋ ಹೇಳ್ತಾರೆ, ನಾವು ಜಿಗ್ಜಾಗ್ ಅಂತಲೇ ಏನೋ ಕರಿತೀವಿ, ಒಟ್ಟಿನಲ್ಲಿ ಏನು ಪರ್ಫೆಕ್ಟಾಗಿ ಗೊತ್ತಿಲ್ಲ. 1 ಟೈಮ್ ಅಷ್ಟೇ ನಾನು ಈ ಗೇಮ್ ಆಡಿರುವಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಸೊ ಫ್ರೆಂಡ್ಸ್, ನಾನೊಂದು ಸಣ್ಣ ವೀಡಿಯೋ ನಮ್ಮ ಮನೇಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ವೀಡಿಯೋದಲ್ಲಿ ನಾನು ಹಾಕಿರುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಂತರ ಮಕ್ಕಳಿಗೆಲ್ಲ ಗೇಮ್ಸ್ ಆಡಿಕೊಂಡು ನಂತರ ನಾವು ಕೂಡ 1-2 ಗೇಮ್ ಆಡೋಣ ಅಂಥೇಳಿ ಪುನಃ ಈ ಬಾಲ್ ಹಾಕೋದನ್ನೇ ಬಂದ್ವಿ. ಪ್ರತಿ ಸಾರಿ ನಮಗೆ ಒಂದು 10 ರೂಪಾಯಿ 20 ರೂಪಾಯಿ ಗಿಫ್ಟ್ ಅಷ್ಟೇ ಬರೋದು ನಮಗೆ. ಆದರೂ ಏನೋ ಒಂಥರ ಒಂದು ಆಸೆ ಒಂದು ಮೂಲೆಯಲ್ಲಿ, ಹೌದು ಯಾವುದೋ ದೊಡ್ಡ ಗಿಫ್ಟ್ ಬರ್ಬೋದು, ಟ್ರೈ ಮಾಡೋಣ, ಮಕ್ಕಳು ಖುಷಿಗೋಸ್ಕರ ಟ್ರೈ ಮಾಡೋಣ ಅಂಥೇಳಿ ನಾವು 50 ರೂಪಾಯಿ ಕೊಟ್ಟು ಬಾಲಾಟ ಆಡಿದ್ವಿ. ನೋಡಿ, ಒಂದು 10 ರೂಪೀಸ್ದು ಒಂದು ಪ್ಲಾಸ್ಟಿಕ್ ಬೌಲ್ ಬಂತು. ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಅತ್ತೆ ಮಾವಂದು ಆ್ಯನಿವರ್ಸರಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋನ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.